ಏನು ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಎಲ್ಚಳ್ಳಿ ಗ್ರಾಮದ ಸರ್ವೆ ನಂಬರ್ 66ರಲ್ಲಿ ಇವ್ರ ಭಾಗ 30 ಗುಂಟೆ ಏನು ಜಮೀನು ವ್ಯವಸಾಯ ಭೂಮಿ ಇದೆಯೋ ಈ ವ್ಯವಸಾಯ ಭೂಮಿಗೆ ಇದೇ ಎಲ್ಚಳ್ಳಿ ಗ್ರಾಮದ ಜಿಯಾವುಲ್ಲಾ ಎಂಬಾತ ಏನು ಉದ್ದೇಶಪೂರ್ವಕವಾಗಿ ಇವರೇನು ಪೋಡಿ ಮಾಡೋದಕ್ಕಂತ ಇಲ್ಲಿ ಬಂದಿರ್ತಾರೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು. ಆದರೆ ಇವ್ರಿಗೆ ಯಾವುದೇ ರೀತಿಯ ಸರ್ವೆ ಮಾಡೋದು ಇವ್ರಿಗೆ ಇಷ್ಟ ಇರೋದಿಲ್ಲ. ಹಾಗೂ ಇವರು ಕುಟುಂಬಗಳ ವಿಭಾಗ ಆಗದಿರೇ ಇವ್ರು ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸರ್ವೇನ ಇವರು ತಡೆ ಮಾಡಿರ್ತಾರೆ. ಆದರೂ ಕೂಡ ಏನು ಜಮೀನು ವಾರಸ್ದಾರರ ಒಂದು ಪರ್ಮಿಷನ್ ಇಲ್ದಿರ, ಇವ್ರ ಅನುಮತಿ ಇಲ್ದಿರ, ಇವ್ರು ಯಾವುದೇ ರೀತಿ ದಾಖಲೆಗಳು ಇವ್ರು ಕೊಟ್ಟರು ಇವ್ರು ಏನು ಮಾಡ್ತಾರೆ, ರಿಜೆಕ್ಟ್ ಮಾಡಿರ್ತಾರೆ. ಅವ್ರಿಗೆ ಒಪ್ಪಿಗೆ ನೀಡಿರೋದಿಲ್ಲ. ಏನು ಅವರು ಸಂಬಂಧಪಟ್ಟ ಅಧಿಕಾರಿಗಳು ಏನು ನೊಂದಂಥ ಕುಟುಂಬಕ್ಕೆ ನೋಟಿಸ್ ಸಹ ನೀಡಿರ್ತಾರೆ. ಆ ನೋಟಿಸ್ ಇವರು ಅಂಗೀಕಾರ ಮಾಡಿರೋದಿಲ್ಲ. ಏನಕ್ಕೆ ಅಂದರೆ ನಮ್ಮ ಜಮೀನು ನಮಗೆ ಬೇಕಾದ್ರೆ ನಾವು ಪೋಡಿ ಮಾಡಿಸ್ಕೊತೀರಿ, ಇಲ್ಲಾಂದರೆ ಸಂಬಂಧಪಟ್ಟ ಇಲಾಖೆ ಕೊಟ್ಟು ನಾವೆಲ್ಲ ವಿಭಾಗಗಳಾದ್ಮೇಲೆ ಮಾಡಿಸ್ಕೊತೀರಿ ಅಂತ ಹೇಳಿ ಗಮನಕ್ಕೆ ಹೇಳಿದ್ರು ಉದ್ದೇಶಪೂರ್ವಕವಾಗಿ ಅವ್ರ ದುಡ್ಡು ಬಲ, ರಾಜಕೀಯ ಬಲ, ಹಣ ಬಲ ಇದು ಮಾಡಿಕೊಂಡು ನೊಂದಂಥ ಏನು ದಲಿತ ಕುಟುಂಬಕ್ಕೆ ಉದ್ದೇಶಪೂರ್ವಕವಾಗಿ ಸರ್ವೆ ಮಾಡಿ ತತ್ಕಾಲ್ ಪೋಡಿ ಮಾಡಿ ಇವರೊಂದು ಕುಟುಂಬಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ನಮ್ಮ ಹೊಸಕೋಟೆ ತಾಲೂಕು ADLರು ಕಡೆಯಿಂದ ಈ ಒಂದು ಘಟನೆ ನಡೆದಿದೆ. ಆದರೆ ಈ ಕುಟುಂಬ ಎಷ್ಟೋ ಸಲ ಅವರು ಒಂದು ಇಲಾಖೆಗೆ ಹೋಗಿ ಸರ್ ಇಲ್ಲಿ ಏನು ನಡ್ತಾ ಇರ್ತಕ್ಕಂಥ ಒಂದು ಉದ್ದೇಶಪೂರ್ವಕ ಏನೋ ಒಂದು ನಮ್ಮ ಮೇಲೆ ತೊಂದರೆ ಮಾಡ್ತಾ ಇದ್ದಾರೆ, ಮಾಡಬೇಡಿ ಅಂತ ಹೇಳಿದ್ರು ಸಹ ಈ ಕುಟುಂಬದ ಮಾತು ಕೇಳ್ದಿರ ಯಾರೋ ಇಬ್ಬರು ಭೂಗಳರು ಸೇರಿಕೊಂಡು ಜಿಯಾವುಲ್ಲಾ ಮತ್ತು ಅವ್ರ ಅಣ್ಣ ತಮ್ಮಂದಿರು ಸಿರಾಜ್ ಪಾಷಾ ಮತ್ತು ತಾಜ್ ಪಾಷಾ ಅನ್ನೋರು ಏನು ಸಹಾಯಕ ಭೂ ದಾಖಲೆಗಳ ನಿರ್ದೇಶಕರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ಇವ್ರ ಪರ್ಮಿಷನ್ ಇಲ್ದಿರೇ ಇವತ್ತಿನಿಂದ ತತ್ಕಾಲ್ ಪೋಡಿ ಮಾಡಿ ಇವ್ರ ಜಮೀನಿಗೆ ತೊಂದರೆ ಮಾಡತಕ್ಕಂತಹ ಕೆಲಸನ ಈ ಕುಟುಂಬ ಮಾಡಿದ್ದಾರೆ. ರಾಜ್ಯಾದ್ಯಂತ ಹೆಸರುವಾಸಿಯಾದಂಥ ಶಾಸಕರ ಒಂದು ಆಡಳಿತದಲ್ಲಿ ಇವತ್ತು ನಾವು ಯಾವತ್ತೂ ನಾನು ಪ್ರಸ್ತಾಪ ಮಾಡಿಲ್ಲ. ಇವತ್ತು ಪ್ರಸ್ತಾಪ ಮಾಡಲಿಕ್ಕೆ ಏನು ನಾನು ಬಯಸ್ತೇನೆಂದರೆ, ಇವರೊಂದು ಆಡಳಿತದಲ್ಲಿ ಅಧಿಕಾರಿಗಳು, ದುಷ್ಟ ಅಧಿಕಾರಿಗಳನ್ನ ಮಾನ್ಯ ಶಾಸಕರು ಮೊದಲು ನೀವು ಪರಿಶೀಲನೆ ಮಾಡಿ ಸೂಕ್ಷ್ಮ ತನಿಖೆ ಮಾಡಬೇಕು. ಅಂಥವ್ರನ್ನ ಒಂದೊಂದು ಇಲಾಖೆಯನ್ನು ಕಿತ್ತು ಬಿಸಾಕಬೇಕು. ಯಾಕಂದರೆ ಇವತ್ತು ನಮಗೆ ಬೇಡ, ನಾವು ಅನುಮತಿ ಕೊಟ್ಟಿಲ್ಲ ಅಂದರೆ ಇವತ್ತು ನಮ್ಮ ಮೇಲೆ ಬಿದ್ದು ಬಂದಿಲ್ಲಿ ಪೋಡಿಗಳು ಮಾಡ್ತಾ ಇರ್ತಾರೆ. ಅಂದರೆ ಅವ್ರು ಯಾವ ಮಟ್ಟಕ್ಕೆ ಅವರಿಗೆ ಕಾನೂನು ಅರಿವಿದೆ, ಕಾನೂನು ಭಯ ಅನ್ನಿದೆ, ದಲಿತರ ಸ್ವತ್ತು ಅನ್ನೋದು ಅರಿವಿದೆಯಾ? ಇವತ್ತಿನ ದಿನ ಒಂದು ದಲಿತರ ಸ್ವತ್ತನ್ನ ಏನು ಒಂದು SC/ST ಆ್ಯಕ್ಟ್ ಪ್ರಕಾರ, ಏನು ಅಟ್ರಾಸಿಟಿ ಆ್ಯಕ್ಟ್ ಪ್ರಕಾರ ದಲಿತರ ಸ್ವತ್ತನ್ನ ಏನಾದರೂ ಕಬ್ಜಾ ಮಾಡ್ಲಿಕ್ಕೆ ಏನಾದರೂ ಬಂದರೆ ಇವತ್ತಿನ ಅಟ್ರಾಸಿಟಿ ಕಾಯ್ದೆಯಲ್ಲಿ ನಾವು ಅವ್ರ ಮೇಲೆ ನಾವೊಂದು ಕಂಪ್ಲೇಂಟ್ನ ರೈಸ್ ಮಾಡ್ಬೋದು ಅನ್ನೋದನ್ನ ಇವತ್ತಿನ ಈ ಒಂದು ಜಮೀನಲ್ಲಿ ಯಾರು ಅಧಿಕಾರಿಗಳು, ಭ್ರಷ್ಟಾಧಿಕಾರಿಗಳು ಶಾಮಲಿಯಾಗಿದ್ದಾರೋ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಏನು ದಲಿತ ಸ್ವತ್ತನ್ನ ಏನು ದೌರ್ಜನ್ಯವಾಗಿ ಕಬ್ಜಾ ಮಾಡಿದ್ರೆ ಯಾವ ರೀತಿ ಉತ್ತರ ಇದೆ ಅಂತ ನಾವು ತೋರಿಸ್ತೀವಂತ ಈ ನಿಟ್ಟಿನಲ್ಲಿ ತಮ್ಮ ಗಮನಕ್ಕೆ ಕೊಡ್ತಾ, ದಯವಿಟ್ಟು ಮಾನ್ಯ ಶಾಸಕರೇ ಇಂಥವ್ರನ್ನ ಕೂಡಲೇ ತನಿಖೆ ಮಾಡಿ ಇಂಥವ್ರನ್ನ ಪ್ರತಿಯೊಬ್ಬರನ್ನು ನೀವು ಕಿತ್ತೆಸಿಬೇಕಂತ ನಮ್ಮ ಸಂಘಟನೆ ಕಡೆಯಿಂದ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳಿ ತಮ್ಮ ಗಮನ ಕೊಡ್ತಾ ಇದ್ದೀವಿ. ಜೈ ಭೀಮ್.